ಎಲ್ರಿಗೂ ನಮಸ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ದಲ್ಲೇ ಇದ್ದರೆ ಏನು ಮಾಡಬೇಕು ಮತ್ತು ವೆರಿಫಿಕೇಷನ್ ಟ್ಯಾಬನ್ನು ಹೇಗೆ ಕಾಣಿಸೋ ಹಾಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ತಾ ಹೋಗೋಣ. ಸೊ ಮೊದಲಿಗೆ NSP ನ ಸರ್ಚ್ ಮಾಡಬೇಕು. NSP ಸರ್ಚ್ ಮಾಡಿದಾಗ ಮೊದಲನೇ ಏನು ಪೇಜ್ ಬರ್ತದೆ scholarships.gov.in ಅಂತೇಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಿನ್ ಆಗಬೇಕಾದ್ರೆ ನೀವು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅಂತ ಹೇಳಿ ಲಾಗಿನ್ ಆಗಬೇಕು. ನೀವು ವೆರಿಫಿಕೇಷನ್ ಮಾಡೋದು ಆಲ್ವೇಸ್ ನೀವು ಯಾವಾಗಲೂ ಕೂಡ ವೆರಿಫಿಕೇಷನ್ ಮಾಡೋದು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಲ್ಲಿ ವೆರಿಫೈ ಮಾಡ್ತೀರಿ. ಸೊ ಹಾಗಾಗಿ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಲ್ಲಿ ಲಾಗಿನ್ ಆಗಿ ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ 2025-26 ಮತ್ತು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಿ ಲಾಗಿನ್ ಆಗಿ. ಲಾಗಿನ್ ಆದ ಮೇಲೆ ನಿಮಗೆ ಇನ್ ಕೇಸ್ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು, ನೀವು ಅಲ್ಲಿ ಯೂಸರ್ ಟೈಪ್ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಅಂತ ಬಂದಿರಬೇಕು. ಅಕಾಡೆಮಿಕ್ ಇಯರ್ 25-26 ಬಂದಿರಬೇಕು. ಬೈ ಅಥೆಂಟಿಕೇಶನ್ ಸ್ಟೇಟಸ್ ಏನಿದೆ ಅದು ಡನ್ ಅಂತ ಇರಬೇಕು. INO ಮತ್ತು HO ಎರಡಕ್ಕೆ ಕೂಡ ಡನ್ ಅಂತ ಇರಬೇಕು. ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಅಡ್ಮಿನಿಸ್ಟ್ರೇಷನ್, ವೆರಿಫಿಕೇಷನ್, ರಿಪೋರ್ಟ್ಸ್, ಲಾಗೌಟ್ ಅಂತ 4 ಟ್ಯಾಬ್ ಕಾಣಿಸ್ಬೇಕು. ಆದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ನೀವು ಏನಾಗ್ತದೆ ಅಲ್ಲಿ ನಿಮಗೆ ಖಾಲಿ 3 ಟ್ಯಾಬ್ ಕಾಣ್ತಾ ಇರ್ತದೆ, ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತಾ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾ? ಸೊ ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಪ್ಡೇಟ್ ಪ್ರೊಫೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು OTP ಬರ್ತದೆ. ಸೊ OTPಯನ್ನು ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ಮೇಲೆ ನಿಮ್ಮ ಶಾಲೆಯ ಸಂಪೂರ್ಣ ಮಾಹಿತಿ ಬರ್ತದೆ. ಅದರ ಪೇಜನ್ನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಫೈನಲ್ ಸಬ್ಮಿಟ್ ಅಂತ ಬಟನ್ ಇರ್ತದೆ. ಆ ಫೈನಲ್ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಟೋಮೆಟಿಕಲಿ ಲೆಫ್ಟ್ ಸೈಡಲ್ಲಿ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತದೆ. ಇದು ಮೊದಲನೇ ಸ್ಟೆಪ್. ಈ ಸ್ಟೆಪ್ಪಲ್ಲಿ ಕೂಡ ನಿಮಗೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಲಾಗೌಟ್ ಆಗಬೇಕಾಗ್ತದೆ. INO ಇಂದ ಲಾಗೌಟ್ ಆಗಿ ನೀವು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. ಅಂದರೆ ನೀವೀಗ ಲಾಗಿನ್ ಆಗ್ತಾ ಇರೋದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಲ್ಲಿ ಲಾಗಿನ್ ಆಗಬೇಕು. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಲ್ಲಿ ಲಾಗಿನ್ ಆದ ಮೇಲೆ ಅಲ್ಲಿ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಅಡ್ಮಿನಿಸ್ಟ್ರೇಷನ್, ರಿಪೋರ್ಟ್, ಲಾಗೌಟ್ ಅಂತ ಕಾಣಿಸ್ತದೆ. ಯೂಸರ್ ಟೈಪ್ ನೀವು ನೋಡ್ಬೋದು ಇನ್ಸ್ಟಿಟ್ಯೂಟ್ ಹೆಡ್ ಅಂತ ಇದೆ. ಸೊ ಅದರಲ್ಲಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅದರಲ್ಲಿ ಅಪ್ರೂವ್ INO ಫಾರ್ ಅಪ್ಲಿಕೇಶನ್ ವೆರಿಫಿಕೇಷನ್ ಅಂತ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ OTP ಬರ್ತದೆ. ಸೊ OTPಯನ್ನು ಎಂಟರ್ ಮಾಡಿ. ಸೊ OTP ಎಂಟರ್ ಮಾಡಿದ ಮೇಲೆ ಅಲ್ಲಿ ಅಪ್ರೂವ್ ಅಂತ ಇರ್ತದೆ, ಅಂದರೆ ಯು ಆರ್ ಡೂಯಿಂಗ್, ಅಂದರೆ ನೀವು INO ಏನಿದ್ದಾರೆ ನಿಮ್ಮ ಶಾಲೆಯ ಅವರನ್ನು ಅಪ್ರೂವಲ್ ಕೊಡ್ತಾ ಇದ್ದೀರಿ ಅವರು ವೆರಿಫೈ ಮಾಡಲಿಕ್ಕೆ. ಸೊ ಹಾಗಾಗಿ ಇಲ್ಲಿ ಅಪ್ರೂವ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಿ. ಸೊ ಅಪ್ರೂವ್ ಮಾಡಿದ ಮೇಲೆ ನೀವು ಈ ಪೇಜಿಂದ ಲಾಗೌಟ್ ಆಗಬೇಕು. ಲಾಗೌಟ್ ಆಗಿ ಪುನಃ ನೀವು ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಲ್ಲಿ ಲಾಗಿನ್ ಆಗಬೇಕು. ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರಲ್ಲಿ ನೀವು ಲಾಗಿನ್ ಆದರೆ ಅಂದರೆ ಈ 2 ಸ್ಟೆಪ್ ಮಾಡಿದ ಮೇಲೆ ನಿಮಗೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತದೆ. ಅಂದರೆ ಕೆಲವೊಬ್ಬೊಬ್ಬರು ಅಂದರೆ ಆಲ್ರೆಡಿ ಲಾಸ್ಟ್ ಇಯರ್ ಅವರಿಗೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಪ್ರೂವ್ ಕೊಟ್ಟಿದ್ದರೆ ಅಂಥ ಸಂದರ್ಭದಲ್ಲಿ INO ಜಸ್ಟ್ ಅವರು ಅಪ್ಡೇಟ್ ಪ್ರೊಫೈಲ್ ಕೊಟ್ಟರೆ ಅವರಿಗೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತದೆ. ಇನ್ ಕೇಸ್ ಫ್ರೆಶ್ ಆಗಿ ನೀವು ಶಾಲೆಗೆ ಜಾಯಿನ್ ಆಗಿದ್ದರೆ, ಅಂದರೆ ನಿಮ್ಮ ಯೂಸರ್ ಐ ಡಿ ನಿಮ್ಮ ಆಧಾರನ್ನು ಹೊಸದಾಗಿ ಲಿಂಕ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಪ್ರೂವ್ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ನಿಮಗೆ ಡೈರೆಕ್ಟಾಗಿ ಕಾಣಿಸ್ತದೆ. ಜಸ್ಟ್ ಅಪ್ಡೇಟ್ ಪ್ರೊಫೈಲ್ ಕೊಡ್ತಾ ಇದ್ದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತದೆ. ನೆಕ್ಸ್ಟ್ ಹೇಗೆ ವೆರಿಫೈ ಮಾಡೋದು ಅಪ್ಲಿಕೇಶನ್ ಅಂತ ನೋಡ್ತಾ ಹೋಗೋಣ. ಸೊ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ವೆರಿಫಿಕೇಷನ್ ಅಂತ ಇದೆ. ಅಂದರೆ ಆ ಜಾಗದಲ್ಲಿ ನಿಮಗೆ ಫ್ರೆಶ್ ಅಪ್ಲಿಕೇಶನ್, ಫ್ರೆಶ್ ಸ್ಟೂಡೆಂಟ್ಸ್ ಲಿಸ್ಟ್ ಕಾಣಿಸ್ತದೆ. ಹಾಗೆ ಅಲ್ಲಿ ಇನ್ನೊಂದು ಟ್ಯಾಬ್ ಉಂಟು ರಿನಿವಲ್ ವೆರಿಫಿಕೇಷನ್ ಅಂತ. ರಿನಿವಲ್ ಅಪ್ಲಿಕೇಶನ್ಸ್ ನಿಮಗೆ ಆ ಟ್ಯಾಬಲ್ಲಿ ಕಾಣಿಸ್ತದೆ. ಸೊ ಈ ಒಂದು 2 ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ OTP ಬರ್ತದೆ. OTPಯನ್ನು ಎಂಟ್ರಿ ಮಾಡಿ. ಎಂಟ್ರ್ ಮಾಡಿದ ಮೇಲೆ ನಿಮಗೆ ಈ ಥರ ಪೇಜ್ ಬರ್ತದೆ. ಸ್ಟೂಡೆಂಟ್ ಹೆಸರು ಬರ್ತದೆ, ಅಪ್ಲಿಕೇಶನ್ ID ಬರ್ತದೆ, ಲಾಸ್ಟಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇರ್ತದೆ. ಸೊ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆ ಹುಡುಗನ ಕಂಪ್ಲೀಟ್ ಮಾಹಿತಿ ಸಿಗ್ತದೆ. ಅಂದರೆ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ, ಅವರ ತಂದೆ ಹೆಸರು, ತಾಯಿ ಹೆಸರು, ಇನ್ಕಮ್ ಸರ್ಟಿಫಿಕೇಟ್, BD ಫೋಟೋ ಕಾರ್ಡ್ ಎಲ್ಲ ಮಾಹಿತಿ ನಿಮಗೆ ಕಾಣಿಸ್ತದೆ. ಅದೆಲ್ಲ ಸರಿ ಇದೆಯಾ ಅಂತ ವೆರಿಫೈ ಮಾಡಿ ಅದನ್ನು ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗಡೆ ಅಪ್ಲಿಕೇಶನ್ ಫೀಸ್ ಅಂದರೆ ಅಡ್ಮಿಷನ್ ಫೀಸನ್ನು ಎಂಟರ್ ಮಾಡಬೇಕು. ಅಂದರೆ ನಿಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಫೀಸ್ ಏನಾದರೂ ಇದ್ದರೆ, ಇನ್ ಕೇಸ್ ಪ್ರೈವೇಟ್ ಶಾಲೆಗಳಲ್ಲಿ ಅಡ್ಮಿಷನ್ ಫೀ ಇದ್ದರೆ, ಟ್ಯೂಷನ್ ಫೀ ಇದ್ದರೆ ಅದನ್ನು ಎಂಟ್ರಿ ಮಾಡ್ಬೋದು. ಗೌರ್ಮೆಂಟ್ ಶಾಲೆ ಇದ್ದರೆ ಅದನ್ನು 000 ಅಂತ ಎಂಟರ್ ಮಾಡಿ. 0 ಅಂತ ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ನೀವು ಸ್ಕ್ರೋಲ್ ಮಾಡಬೇಕು. ಕೆಳಗಡೆ 2 ಚೆಕ್ ಬಾಕ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು 2 ಚೆಕ್ ಬಾಕ್ಸ್ ಇದೆ. ಒಂದು ಸ್ಕ್ವೇರ್ ಇದು 2 ಚೆಕ್ ಬಾಕ್ಸ್ ಇದೆ. ಅದರ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ ಮೇಲೆ ಕೆಳಗಡೆ ನಿಮಗೆ ವೆರಿಫೈ ಅಂತ ಟ್ಯಾಬ್ ಇದೆ. ಅದು ವೆರಿಫೈ ಟ್ಯಾಬ್ ಆನ್ ಆಗ್ತದೆ. ಅದರ ಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ. ಇನ್ ಕೇಸ್ ನೀವು ಈ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಬೇಕು, ನಿಮ್ಮ ಶಾಲೆಯ ಹುಡುಗ ಅಲ್ಲ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಅಲ್ಲಿ ರಿಮಾರ್ಕ್ಸಲ್ಲಿ ಬರೀಬೇಕು ಏನಕ್ಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಿ ಅಂತ, ಮತ್ತೆ ರಿಜೆಕ್ಟ್ ಮಾಡಬೇಕು. ಆದರೆ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಜೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಸಮಸ್ಯೆ ಇತ್ತಂದರೆ ಆ ಹುಡುಗನಿಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ನೀವು ಬೇರೆ ಶಾಲೆಯವರು ಇಲ್ಲಿಗೆ
ಹಾಕಿದ್ರಿ ಅಪ್ಲಿಕೇಶನ್ ಅಂತ ಹೇಳಿ ನಿಮ್ಮ ಹಂತದಲ್ಲಿ ಅಲ್ಲಿ ಡಿಫೆಕ್ಟಿವ್ ಅಂತ ಒಂದುಂಟು ರಿಜೆಕ್ಟ್ ಪಕ್ಕದಲ್ಲಿ, ಆ ಡಿಫೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ. ಆಗ ಅದು ಮಕ್ಕಳಿಗೆ ಪುನಃ ಅಪ್ಲಿಕೇಶನ್ ಹೋಗ್ತದೆ, ಮಕ್ಕಳು ಪುನಃ ಅದನ್ನು ಕರೆಕ್ಟ್ ಮಾಡಿ ಪುನಃ ರೀಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಬೇರೆ ಶಾಲೆಗೆ ಅವರ ಡೈಸ್ ಕೋಡ್ ಯಾವುದು ಸರಿ ಇದೆ ಅಲ್ಲಿಗೆ ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಈ ಒಂದು ಮಾಹಿತಿ ಅಂದರೆ ಈ ಒಂದು ಮಾಹಿತಿಯನ್ನು ಕರೆಕ್ಟ್ ತಿಳ್ಕೊಳ್ಳಿ. ನೀವು ವೆರಿಫೈ ಮಾಡಲಿಕ್ಕಿಂತ ಮೊದಲು ನೀವು ನಿಮ್ಮ ಶಾಲೆಯ ಮಗುವೆ ಎಲ್ಲ ಸರಿ ಇದೆ ಅಂತ ಹೇಳಿದರೆ ವೆರಿಫೈ ಕೊಟ್ಟುಬಿಡಿ. ಇನ್ ಕೇಸ್ ಏನಾದರೂ ಸಮಸ್ಯೆ ಇದೆ ಅಂದರೆ ಬೇರೆ ಶಾಲೆಯ ಮಕ್ಕಳು ಅಂತ ಹೇಳಿದರೆ ಅವರಿಗೆ ಇನ್ಫಾರ್ಮ್ ಮಾಡಿ ನೀವು ಡಿಫೆಕ್ಟಿವ್ ಅಂತ ಕೊಡಿ, ಆಗ ಪುನಃ ಅವರು ರೀಅಪ್ಲೈ ಮಾಡಲಿಕ್ಕೆ ಆಗ್ತದೆ ಅವರ ಶಾಲೆಗೇ. ಸೊ ಇದಿಷ್ಟು ಹೇಗೆ INO ವೆರಿಫೈ ಮಾಡೋದು ಅಪ್ಲಿಕೇಶನ್ಸ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಬಹಳ ಕಾಮನ್ ಆಗಿ ಬರ್ತಾ ಇರುವಂಥ ಸಮಸ್ಯೆ ಅಂತ ಹೇಳಿದರೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತಾ ಇಲ್ಲ ಅಂತೇಳಿ, ಅದನ್ನು ಕೂಡ ಹೇಗೆ ಕಾಣಿಸುವ ಹಾಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಶಾಲಾ ಶಿಕ್ಷಕರಿಗೆ ಶೇರ್ ಮಾಡ್ತಾ ಹೋಗಿ, ಏಕೆಂತೇಳಿದರೆ ಬಹುತೇಕ ಶಿಕ್ಷಕರಿಗೆ ಈ ಒಂದು ಮಾಹಿತಿಯ ಕೊರತೆ ಇದೆ. ಹಾಗಾಗಿ ಈ ವಿಡಿಯೋವನ್ನು ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಶಾಲೆಗಳಿಗೆ ತಲುಪಿಸಲಿಕ್ಕೆ ಪ್ರಯತ್ನ ಪಡಿ. ಧನ್ಯವಾದಗಳು.